ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಏನಿದೆ ಅದರ ಫಲಿತಾಂಶ ಈಗ ಪ್ರಕಟ ಆಗಿದೆ. ಈ ಒಂದು ಚುನಾವಣೆ ಈ ಹಿಂದೆ ಕೂಡ ಸಾಕಷ್ಟು ಗೊಂದಲ ಆಗಿತ್ತು, ಮತ್ತೆ ಎಲ್ಲವೂ ಕೂಡ ಚುನಾವಣೆ ಆಗೋದಿಲ್ಲ, ಒಂದು ಅವಿರೋಧವಾಗಿ ಆಯ್ಕೆ ಆಗಿದ್ರು ವೆಂಕಟೇಶ್ ಪ್ರಸಾದ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಇಲ್ಲ, ಮತ್ತೆ ಚುನಾವಣೆ ಆಗಬೇಕಂತ ಹೇಳಿ ಕೋರ್ಟು ಒಂದು ಆದೇಶವನ್ನು ಕೊಟ್ಟಿತ್ತು. ಅದೇ ಮೇರೆಗೆ ಈಗ ಚುನಾವಣೆ ಆಗಿದೆ. ಚುನಾವಣೆ ಆಗಿ ಫಲಿತಾಂಶ ಕೂಡ ಬಂದಿದೆ. ಈ ಒಂದು ತೀವ್ರ ಕುತೂಹಲವನ್ನು ಕೆಡಿಸಿದಂತಹ KSCA ಒಂದು ಚುನಾವಣೆ ಏನಿದೆ ತೆರೆ ಆಗಿದೆ, ಮತ್ತೆ ಅದರ ಒಂದು ಫಲಿತಾಂಶ ಬಂದಿದೆ. ಈಗ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಬಣಕ್ಕೆ ಭರ್ಜರಿ ಜಯ ಆಗಿದೆ. ಅವರೇ ಅಧ್ಯಕ್ಷರಾಗಿದ್ದಾರೆ. KN ಶಾಂತಕುಮಾರ್ ಬಣಕ್ಕೆ ಈಗ ನಿರಾಸೆ ಆಗಿದೆ. 749 ಮತಗಳನ್ನು ಪಡೆದುಕೊಂಡು ಗೆದ್ದಿದ್ದಾರೆ ವೆಂಕಟೇಶ್ ಪ್ರಸಾದ್. KSCA ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಕೂಡ ಇವರು ಅವಿರೋಧವಾಗಿ ಆಯ್ಕೆ ಆಗಿದ್ರು, ಮತ್ತೆ ಚುನಾವಣೆ ನಡೀತು. ಈಗ 558 ಮತಗಳನ್ನು ಪಡೆದಂತಹ ಶಾಂತಕುಮಾರ್ ಸೋಲನ್ನು ಅನುಭವಿಸಿದ್ದಾರೆ. ಈ ಮುಖ 191 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ವೆಂಕಟೇಶ್ ಪ್ರಸಾದ್. 719 ಮತಗಳನ್ನು ಪಡೆದಂತಹ ಸುಜಿತ್ ಏನಿದ್ದಾರೆ, ಸೋಮಸುಂದರ್ ಅವರು ಬೇರೆ ಒಂದು ಹುದ್ದೆಗಳಿಂದ ಕಾರ್ಯದರ್ಶಿಯಾಗಿ, ಮತ್ತು 669 ಮತವನ್ನು ಪಡೆದಂಥ VK ರವಿ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ. 736 ಮತ ಪಡೆದಿರುವಂತಹ N ಮಧುಕರ್ ಅವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಈ ರೀತಿಯಾಗಿ KSCA ಒಂದು ಚುನಾವಣೆ ನಡೆದಿದೆ. ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು, ಕಾರ್ಯದರ್ಶಿಗಳಾಗಿ ಎಲ್ಲರೂ ಕೂಡ ನೇಮಕ ಆಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಯಾರು ಅಂದರೆ ನಾಮಪತ್ರ ಸಲ್ಲಿಸುವಂತಹ ಸಮಯದಲ್ಲಿ ಕೆಲವೊಂದು ಗೊಂದಲ ಆಗಿತ್ತು. ಅದೇನಂತಂದರೆ ಶಾಂತಕುಮಾರ್ ಅವರು ಅರ್ಜಿ ಹಾಕಿರೋದು, ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಕೆಲವೊಂದು ಗೊಂದಲ ಅಂದರೆ ಅವರು ಬರೀ 200 ರೂಪಾಯಿ ಒಂದು ಹಣ ಕಟ್ಟೋದು ಪಾವತಿ ಇದೆ ಅನ್ನುವಂತಹ ವಿಚಾರಕ್ಕಾಗಿ ಅವರ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿರುತ್ತೆ. ಹೀಗಾಗಿ ಸ್ಪರ್ಧೆಯಲ್ಲಿ ಯಾರೂ ಇಲ್ಲದ ಕಾರಣ ವೆಂಕಟೇಶ್ ಪ್ರಸಾದ್ ಅವರನ್ನು ಅವಿರೋಧವಾಗಿ ಅವರೇ ಅಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡಲಾಗಿಬಿಟ್ಟಿರುತ್ತೆ, ಘೋಷಣೆ ಕೂಡ ಮಾಡಲಾಗಿರುತ್ತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾರೆ, ಇವರು ಶಾಂತಕುಮಾರ್ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಈ ಒಂದು ವಿಚಾರ ನೋಡಿ, ಕ್ಷುಲ್ಲಕ ಕಾರಣಕ್ಕೆ ನಾವು ಸಲ್ಲಿಸಿದಂಥ ಒಂದು ನಾಮಪತ್ರವನ್ನು ತಿರಸ್ಕರಣೆ ಮಾಡಲಾಗಿದೆ, ಎಲ್ಲೋ ಒಂದು ಕಡೆ ಈ ರೀತಿಯಲ್ಲಿ ಬೇಕಂತಾನೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿ ಕೋರ್ಟ್ ಮೆಟ್ಟಿಲೇರಿರ್ತಾರೆ. ಈ ಒಂದು ವಿಚಾರಣೆ ನಡೆಸಿದಂತಹ ಕೋರ್ಟ್ ಹೇಳುತ್ತೆ, ಇಲ್ಲ ನೀವು ಯಾವ ಒಂದು ಸಮಯದಲ್ಲಿ ನಿಗದಿ ಮಾಡಿದ್ರೋ ಈ ಒಂದು ಚುನಾವಣೆಯನ್ನು ಅದೇ ಸಮಯದಲ್ಲಿ ಚುನಾವಣೆ ಆಗಬೇಕು, ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತು ಶಾಂತಕುಮಾರ್ ಅವರಿಗೆ. ಹೀಗಾಗಿ ಎರಡೂ ಬಣಗಳಲ್ಲಿ ಚುನಾವಣೆ ನಡೀತು. ಆದರೆ ನಿರೀಕ್ಷೆ ಇತ್ತು ಅನಿಸುತ್ತೆ, ಏನೋ ಒಂದು ಫಲಿತಾಂಶ ಚೇಂಜ್ ಆಗಬಹುದೇನೋ ಅಂತ. ಇಲ್ಲ, ಮತ್ತೆ ಇವರೇ ವೆಂಕಟೇಶ್ ಪ್ರಸಾದ್ ಅವರೇ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರೇ ಗೆದ್ದಿದ್ದಾರೆ, ನ್ಯಾಯಯುತವಾಗಿ ಗೆದ್ದು ಈಗ ಮತ್ತೆ ಅವರು ಅಧ್ಯಕ್ಷರಾಗಿ ಅಲಂಕರಿಸಿದ್ದಾರೆ ಅಧ್ಯಕ್ಷದ ಒಂದು ಸ್ಥಾನವನ್ನು. ಇದರಿಂದ ಶಾಂತಕುಮಾರ್ ಅವರ ಬಣಕ್ಕೆ ಸ್ವಲ್ಪ ನಿರಾಸೆ ಆದಂತೆ ಕಾಣ್ತಾ ಇದೆ. ಈಗ ಇದೇ ವಿಚಾರವಾಗಿ ಅವರು ಅಧ್ಯಕ್ಷರಾದ ಉಪಾಧ್ಯಕ್ಷರಾಗಿ ಸುಜಿತ್ ಸೋಮಸುಂದರ್ ಅವರು ಆಯ್ಕೆ ಆಗಿದ್ದಾರೆ. ಈ ಒಂದು ಎರಡೂ ಬಣಗಳಿತ್ತಲ್ಲ, ಅವರ ಮಧ್ಯೆ ಸಾಕಷ್ಟು ಚರ್ಚೆಗಳು, ಗೊಂದಲಗಳಿತ್ತು. ಹೀಗಾಗಿ ಈ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಬಿದ್ದಿದೆ. ಈಗ ಅಧಿಕೃತವಾಗಿ ಅಂದರೆ ಚುನಾವಣೆ ಯಾವ ರೀತಿ ನಡೀಬೇಕು ಆ ರೀತಿ ಕಾನೂನು ಪ್ರಕಾರವಾಗಿ ನಡೆದಿದೆ. ಈಗ ನಾಳೆಯಿಂದ ಏನಾಗುತ್ತೆ, ಚಿನ್ನಸ್ವಾಮಿ ಮೈದಾನದಲ್ಲಿ ಅಥವಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ. ಅದು ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಟೀಮ್ ಗೇಮ್ ಚೇಂಜರ್ ಏನಿತ್ತು ಅದು ವೆಂಕಟೇಶ್ ಪ್ರಸಾದ್ ಅವರ ಒಂದು ಬಣ ಅಥವಾ ಒಂದು ಟೀಮ್, ಅವರ ನೇತೃತ್ವ, ಅವರಿಗೆ ಸಪೋರ್ಟ್ ಮಾಡಿರ್ತಾರೆ. ಅನಿಲ್ ಕುಂಬ್ಳೆ ಅವರು ಮಾಡಿರ್ತಾರೆ, ಜಾವಗಲ್ ಶ್ರೀನಾಥ್ ಅವರು ಮಾಡಿರ್ತಾರೆ, ಶಾಂತ ರಂಗಸ್ವಾಮಿ ಅವರೆಲ್ಲರೂ ಕೂಡ ಇದು ವೆಂಕಟೇಶ್ ಪ್ರಸಾದ್ ಅವರ ಒಂದು ಬಣದಲ್ಲಿ ಗುರುತಿಸಿಕೊಂಡಿರ್ತಾರೆ. ಇವರಿಗೆ ಒಂದು ವಿರುದ್ಧವಾಗಿ ಟೀಮ್ ಬ್ರಿಜೇಶ್ ಅನ್ನುವಂಥದ್ದು KS ಶಾಂತಕುಮಾರ್ ಏನಿರ್ತಾರೆ ಅವರ ಒಂದು ನೇತೃತ್ವದ ಟೀಮ್ ಆಗಿರುತ್ತೆ. ಇವರಿಬ್ಬರ ಮಧ್ಯೆ ಪೈಪೋಟಿ ನಡೆದಿರುತ್ತೆ ಅಧ್ಯಕ್ಷಗಿರಿಗಾಗಿ. ಆದರೆ ಈಗ ಗೆದ್ದಿರುವಂಥದ್ದು ಯಾರು ಅಂತಂದರೆ ಗೇಮ್ ಚೇಂಜರ್ಸ್ ಏನಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರ ಒಂದು ನೇತೃತ್ವದ ಟೀಮ್, ಅವ್ರು ಗೆದ್ದಿದ್ದಾರೆ. ಅವರೇ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಸಾಕಷ್ಟು ಗೊಂದಲಗಳಿತ್ತು ಈ ಒಂದು ವಿಚಾರಕ್ಕೆ ಅಥವಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಕೋರ್ಟ್ ಆದೇಶದ ಮೇರೆಗೇನೆ ಅಥವಾ ಆದೇಶದಂತೆಯೇ ಚುನಾವಣೆ ಆಗಿದೆ. ಚುನಾವಣೆ ಆಗಿ ಚುನಾಯಿತರಾಗಿ ಅದರಲ್ಲಿ 191 ಮತಗಳ ಅಂತರದಿಂದ ಇವರು ವೆಂಕಟೇಶ್ ಪ್ರಸಾದ್ ಅವರು ಗೆದ್ದು ಈಗ ಅಧ್ಯಕ್ಷದ ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.